ಇನ್ನೊಂದು ಇದೇ ಇಲಾಖೆಗೆ ಸಂಬಂಧಪಟ್ಟ ಸುದ್ದಿ ಇದೆಯಲ್ಲ ನೋಡೋಣ. ಕೆಆರ್ ಪುರಂನಲ್ಲಿ ಬಾಲಕ ಅನಂತ್ ಸಾವನ್ನಪ್ಪಿದ ಪ್ರಕರಣ ಇದೆಯಲ್ಲ, ಬಾಲಕ ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಗಂಟೆ ಆಗಿದೆ. ಆದರೂ ಆತನ ಮೃತದೇಹ ಪೋಷಕರಿಗೆ ಹಸ್ತಾಂತರ ಆಗಿಲ್ಲ. ಇಲ್ಲೂ ಅಷ್ಟೇ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಇನ್ನೂ FIR ದಾಖಲಾಗಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಬಾಲಕನ ಮೃತದೇಹವನ್ನ ಕೊಡ್ತಾ ಇಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಕೂಡ ಲೇಟ್ ಮಾಡ್ತಾ ಇದ್ದಾರೆ. ನಿನ್ನೆ 4 ಗಂಟೆ ಬುಲೆಟಿನಲ್ಲೂ ಕೂಡ ಅಲ್ಲಿ ಪಾಪ ಪೋಷಕರು ಹತ್ತು ಅಸ್ವಸ್ಥರಾಗಿದ್ರು. ಆದರೂ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಯನ್ನು ನಡೆಸೋದಕ್ಕಾಗಿರ್ಲಿಲ್ಲ. ಕೇಳಿದ್ರೆ ಪೊಲೀಸ್ ಆಫೀಸರ್ಸ್ ಬಂದಿರಲಿಲ್ಲ ಅಂತ ಇದ್ರು. KR ಪುರಂನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋದಕ್ಕೆ 5-6 ಗಂಟೆ ಬೇಕಾ, 10 ಗಂಟೆ ಬೇಕಾ ಅನ್ನೋದು ಪ್ರಶ್ನೆ. ಬದುಕಿರೋ ತನಕ ಕೂಡ ಮಕ್ಕಳ ಜೀವನದ ಬಗ್ಗೆ ನಿಮಗೆ ಯೋಚನೆ ಇರಲಿಲ್ಲ, ಸತ್ತ ಮೇಲೂ ಕೂಡ ಟಾರ್ಚರ್ ಕೊಡ್ತೀರಾ ಅಂದರೆ ಎಂತೆಂಥ ಸ್ಯಾಡಿಸ್ಟ್ಗಳು ನೀವು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈ ಅಧಿಕಾರಿಗಳ ವರ್ಗದ ದನದಾಹಿತನ, ನಿರ್ಲಕ್ಷ್ಯತನಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಹೇಳೋರು ಕೇಳೋರು ಯಾರೂ ಇಲ್ಲ, ನಾವು ಆಡಿದ್ದೇ ಆಟ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆಯಲ್ಲ ಇವ್ರದ್ದು ಕತೆ. ಮಮತಾ, ಖಂಡಿತವಾಗ್ಲೂ ಕೂಡ ಈ ವಿಚಾರದಲ್ಲಿ ಪೊಲೀಸರ ವರ್ತನೆ ಜೊತೆಗೆ KPTCLನ ಅಧಿಕಾರಿಗಳ ವರ್ತನೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಮನೆಯಲ್ಲಿ ಸಾವಾಗಿದೆ, ಸಾವಿನ ಮನೆಯಲ್ಲೂ ಕೂಡ ಮತ್ತೆ ಅವರಿಗೆ ಸತಾಯಿಸುವಂಥದ್ದು, ಸಮಸ್ಯೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದು KR ಪುರಂ ಲಿಮಿಟ್ಸ್ನಲ್ಲಿ ಆಗಿರುವಂತಹ ಘಟನೆ. ಇದು ಅಲ್ಲಿನ ಸ್ಥಳೀಯ ಪೊಲೀಸರು ಆಸ್ಪತ್ರೆಗೆ ಬಂದು ಅಲ್ಲಿ PM-ಗೆ ಒಂದಿಷ್ಟು ವೆರಿಫಿಕೇಶನ್ ಅನ್ನ ಮಾಡಬೇಕು, ಆದರೆ ಅದು ಯಾವುದು ಕೂಡ ಮಾಡಲಿಲ್ಲ. ಈ ಒಂದು ಅನಂತ್ ಮೃತಪಟ್ಟಿರುವಂತಹ ವಿಚಾರ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ಕೂಡ ಆಸ್ಪತ್ರೆಗೆ ಬಂದಿರಲಿಲ್ಲ. ನಿನ್ನೆ 12 ಗಂಟೆಗೆ ಮೃತಪಟ್ಟಿರೋದು. ಸೊ ಈವರೆಗೂ ಕೂಡ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳ ಆರಂಭ ಆಗಿಲ್ಲ. ಕಾರಣ ಪೊಲೀಸರು ಬಂದಿಲ್ಲ ಅನ್ನುವಂಥದ್ದು. ಈಗಾಗಲೇ KPTCLನ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಕಡೆ ಆದರೆ, ಸೊ ಇದು ಪ್ರಕ್ರಿಯೆಗಳು, ಮರಣೋತ್ತರ ಪರೀಕ್ಷೆಗೆ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಪೊಲೀಸರು ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ತುಂಬ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಈವರೆಗೂ ಕೂಡ KR ಪುರಂನ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮನೆಯ ಮಾಲೀಕನ ಮೇಲೆ ಆಗಲಿ, KPTCLನ ಅಧಿಕಾರಿಗಳ ಮೇಲೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿಕೊಳ್ಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಆ ಪ್ರಯತ್ನಗಳನ್ನ ಮಾಡಿಲ್ಲ. ಈಗ ಮೃತಪಟ್ಟ ಬಳಿಕವೂ ಕೂಡ ಇದು ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಬರಬೇಕು, ವೆರಿಫಿಕೇಶನ್ ಮಾಡಬೇಕು, ಒಂದಿಷ್ಟು ಮಹಜರನ್ನ ಮಾಡಬೇಕು. ಆದರೆ ಅದು ಯಾವ ಪ್ರಕ್ರಿಯೆಗಳನ್ನ ಕೂಡ ಮಾಡಿಲ್ಲ. ಈಗ ಮೃತ ಬಾಲಕ ಅನಂತ್ ಏನಿದ್ದಾರೆ ಅವರ ಕುಟುಂಬಸ್ಥರು ಅಟ್ಲೀಸ್ಟ್ ನಮ್ಮ ಮಗನ ಶರೀರ, ನಮ್ಮ ಮಗನ ಮೃತದೇಹ ನಮಗೆ ಕೊಟ್ಟರು ಕೂಡ ಸಾಕು, ನಾವು ಮಣ್ಣು ಮಾಡ್ಕೊಳ್ತೀವಿ ಅಂತೇಳಿ ನಿನ್ನೆಯಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಆದರೆ ಅವಕ್ಕೆ ಅವಕಾಶ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತೆ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೂಡ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇವರ ಮನೆಯಲ್ಲೋ ಇವ್ರ ಕುಟುಂಬದಲ್ಲೋ ಇಂತಹ ಘಟನೆಗಳು ನಡೆದಾಗ ಆಗ ಮಾತ್ರ ಅದ್ರ ನೋವೇನು ಅಂತ ಇವ್ರಿಗೆ ಗೊತ್ತಾಗುತ್ತೆ ಹೊರತು ಬೇರೆ ಪೋಷಕರ ಕಣ್ಣೀರಿಗೆ ಕರಗುವ ಅಧಿಕಾರಿಗಳು ಯಾರು ನಮ್ಮ ಇಲಾಖೆಗಳಲ್ಲಿ ಇಲ್ಲ ಅಷ್ಟೇ.